ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್ ಗಡದವ್ರು ಮಾತಾಡ್ತಾ ಇರೋದು. ರೈತ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಷಯ ಏನಂತಂತಂದ್ರೆ, ಇವತ್ತು ನಾವು ಸೋಯಾಬೀನ್ ರೇಟ್ಸ್ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಮಾಹಿತಿ ಸಿಗುತ್ತೆ ರೀ. ಯಾವ ರೇಟಿಗೆ ಮಾರಾಟ ಮಾಡಬೇಕು. ಇವತ್ತಿನ ತಾರೀಕು 9/10/2025. ಬೆಳಿಗ್ಗೆ ಪ್ರತಿದಿನ 10-10:30ಗೆ ಮಾರ್ಕೆಟ್ ರೇಟ್ ಆಗುತ್ತೆ ರೀ ಸೋಯಾಬೀನಿದ್ದು. ಕಂಪ್ನಿಗಳು ರೇಟ್ ಮಾಡ್ತಾರೆ. ಆ ರೇಟ್ ಮಾಡೋದ್ರಿಂದ ಆ ರೇಟ್ ಪ್ರಕಾರ ಏನು ವ್ಯಾಪಾರಸ್ಥರಿದ್ದಾರಲ್ಲ ಅವರು ಸೋಯಾಬೀನನ್ನು ಆ ರೇಟಿಗೆ ತೊಗೊಳಿಕ್ಕೆ ಶುರು ಮಾಡ್ತಾರೆ ರೈತರ ಕಡೆಯಿಂದ. ಸೊ ಹಾಗಾಗಿ ಈಗ ಇವತ್ತಿನ ರೇಟ್ ಎಷ್ಟಿದೆ ಅದ್ರ ಬಗ್ಗೆ ಇವತ್ತು ಡೀಟೇಲ್ ಮಾಹಿತಿನ ಕೊಡ್ತಾ ಇದ್ದೀನಿ. ಈಗ ನಿಮಗೆ ಯಾವುದೇ ಒಂದು ವ್ಯಾಪಾರಸ್ಥರ ಅಂಗಡಿಗೆ ನೀವು ಇವತ್ತು ಸೋಯಾಬೀನನ್ನು ತೊಗೊಂಡು ಹೋಗಿ ಪ್ರತಿ ಒಂದು 10 ಅಂಗಡಿ ಇದಾವೆ ಅಂತ ಅನ್ಕೋರಿ ಒಂದು APMCಯಲ್ಲಿ. ಪ್ರತಿ ಒಂದೊಂದು ಅಂಗಡಿಯಲ್ಲಿ ಎಲ್ಲ ಬೇರೆ ಬೇರೆ ಥರ ರೇಟ್ಸನ್ನು ಬರ್ತಾ ಇದ್ದಾವೆ. ನಿಮ್ಗೆ ಗೊತ್ತಿರುತ್ತೆ. ಒಬ್ಬ 4,000 ಹೇಳ್ತಾರೆ, ಒಬ್ಬ 4,100 ಹೇಳ್ತಾರೆ, ಒಬ್ಬ 3,800 ಅಂತ ಹೇಳ್ತಾರೆ. ಮಾಯಿಶ್ಚರ್ ಚೆಕ್ ಮಾಡ್ತಾರೆ, ಓಕೆ, ಕ್ವಾಲಿಟಿ ನೋಡ್ತಾರೆ. ಸೊ ಇವೆಲ್ಲ ನೋಡಿಕೊಂಡು ಒಂದು ಅಂಗಡಿಯಲ್ಲಿ ಒಂಥರ ರೇಟ್ ಇರುತ್ತೆ ರೀ. ಆದರೆ ನಮ್ಮ ಕರ್ನಾಟಕದಲ್ಲಿ 3ರಿಂದ 4 ಕಂಪ್ನಿಗಳಿದ್ದಾವೆ. ಅವರು ಇದು ವ್ಯಾಪಾರಸ್ಥರಾಗಿರ್ಬೋದು, ರೈತರ ಕಡೆಯಿಂದ ಆಗಿರ್ಬೋದು, ಅವರು ಅಲ್ಲಿಂದ ಸೋಯಾಬೀನ್ ಕಾಳುಗಳನ್ನು, ಸೋಯಾಬೀನ್ ಏನು ನಿಮ್ದು ರಾಶಿ ಇರುತ್ತಲ್ಲ ರೀ, ಅದನ್ನೆಲ್ಲ ಕಂಪ್ಲೀಟ್ ಸ್ಟಾಕನ್ನು ತಗೋತಾರೆ. ಸೊ ಈಗೇನು ವ್ಯಾಪಾರಸ್ಥಿದಾರಲ್ಲ ಇವರಾದ್ರೂ ಅದೇ ಮಾಡ್ತಾರೆ. ಇಲ್ಲಿಂದ ರೈತರ ಕಡೆ ತೊಗೊಂಡು ಅಲ್ಲಿ ಹೋಗಿ ಕೊಡ್ತಾರೆ. ಸೊ ಹಾಗಾಗಿ ನಿಮಗೆ ಬೆಸ್ಟ್ ರೇಟ್ ಕೊಡಿಸ್ಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಏನಂತಂದರೆ ಇವತ್ತು ನೋಡ್ರಿ, ಈಗ ಒಂದು ಕಂಪ್ನಿ ರೇಟನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ವಿಜಾಪುರಲ್ಲಿ 4,510 ರೂಪಾಯಿ ಇದೆ ರೀ. ಓಕೆ ರೀ, 4,510 ರೂಪಾಯಿ ಇದೆ. ಬೀದರಲ್ಲಿ 4,430 ಇದೆ ಪ್ಲಸ್ GST. ಆಮೇಲೆ ಗುಲ್ಬರ್ಗದಲ್ಲಿ 4,430 ಇದೆ. ಬೈಲಹೊಂಗಲದಲ್ಲಿ 4,400 ರೂಪಾಯಿ ಇದೆ ರೀ. ಓಕೆ, ಅಲ್ಲಿ ಅವ್ರವ್ರ ಪಾಯಿಂಟ್ಗಳಿದ್ದಾವೆ. ಈಗ ನೀವು ವ್ಯಾಪಾರಸ್ಥರ ಕಡೆ ನೀವು ಹೋಗಿ ನೀವು ಇಲ್ಲೇ ಎಕ್ಸಾಂಪಲ್ ಈಗ ನೀವು ಧಾರವಾಡದಲ್ಲಿದ್ದೀರಾ ಅಂತ ಅಂದ್ಕೋರಿ. ಧಾರವಾಡ APMC ಆಗಿರ್ಬೋದು, ಹುಬ್ಬಳ್ಳಿ APMC ಆಗಿರ್ಬೋದು, ನೀವು ಅಲ್ಲಿ ಹೋಗಿ ನಿಮ್ಮ ರಾಶಿ ಇರುತ್ತೆ, ನಿಮ್ಮದು ಸೋಯಾಬೀನ್ ಇರುತ್ತೆ, ಹೋಗಿ ನೀವು ಅಲ್ಲಿ ಹೋಗಿ ಕೊಟ್ಟು ಬರ್ತೀರಾ. ಸೊ ಅಲ್ಲಿ ಎಷ್ಟು ರೇಟಿಗೆ ಕೊಡಬೇಕು ರೀ ನೀವು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಏನು ಮಾರ್ಕೆಟ್ ರೇಟ್ ಇದೆ ಅಲ್ರಿ, ಅದಕ್ಕಿಂತ 200 ರೂಪಾಯಿ ಕಮ್ಮಿಗೆ ನೀವು ವ್ಯಾಪಾರಸ್ಥರು ಕೊಡ್ಬೇಕು ರೀ. ಅದಕ್ಕಿಂತ ಕಮ್ಮಿ ನೀವು ಕೊಡ್ಲಿಕ್ಕೆ ಹೋಗಬಾರ್ದು. ಈಗ ನೋಡ್ರಿ, ನಮಗೆ ಧಾರವಾಡಿಗೆ ಸಮೀಪ ಆಗಿರೋದು ಈಗ ಬಿಜಾಪುರ ಆಗಿರ್ಬೋದು, ಬೈಲಹೊಂಗಲ ಆಗಿರ್ಬೋದು, ಇಂಥಲ್ಲೇನೆ ಹೋಗಿ ಕೊಡ್ತಾರೆ ಅವರು. ಸೊ ಈಗ ನೀವು ಬಿಜಾಪುರ್ಗೆ ಅವ್ರು ಹೋಗುವಂಥ ವ್ಯಕ್ತಿ ಇದ್ದರೆ 4,510 ಇದೆ ಅಂತಂದರೆ ನೀವು 200 ರೂಪಾಯಿ ಲೆಸ್ ಮಾಡಿರಿ ಅದಕ್ಕೆ. ಒಟ್ಟು ಎಷ್ಟು ರೇಟ್ ಇರುತ್ತಲ್ಲ ರೀ ಕಂಪ್ನಿ ರೇಟು, ನೀವು ಹೋಗಿ ಕೇಳ್ಬೇಕ್ರಿ ಅವ್ರಿಗೆ. ಕಂಪ್ನಿ ರೇಟ್ ಎಷ್ಟಿದೆಯಪ್ಪ ಅಂತ ಕೇಳ್ಬೇಕ್ರಿ. 4,500 ರೂಪಾಯಿ ಇದೆ ಅಂತಂದರೆ ನೀವು 200 ರೂಪಾಯಿ ಕಮ್ಮಿಗೆ ಅವ್ರು ಕೊಡಬೇಕು. ಸೊ ನೀವು ತಿಳ್ಕೊಬೇಕ್ರಿ ಕಂಪ್ನಿ ರೇಟ್ ಎಷ್ಟಿದೆ, ಇವ್ರಿಗೆ ಎಷ್ಟು ಕೊಡಬೇಕು ಲಾಭ ಅಂತ. ಈಗ ನೀವು 4,000 ರೂಪಾಯಿ ಕೊಟ್ಟು ಬಂದು 3,800 ರೂಪಾಯಿ ಕೊಟ್ಟು ಬಂದ್ರೆ ಅದೆಲ್ಲ ನಿಮಗೆ ನಷ್ಟ ಆಗುತ್ತೆ, ಲಾಸ್ ಆಗುತ್ತೆ ರೀ. ಸೊ ಹಾಗಾಗಿ ನೀವೇನು ಮಾಡಿರಿ, ಕರೆಕ್ಟಾಗಿ ನಮ್ಮ ವಿಡಿಯೋಸನ್ನು ಫಾಲೋ ಮಾಡಿರಿ. ನಾನು ಡೈಲಿ ನಿಮಗೆ ಮಾರ್ಕೆಟ್ ರೇಟ್ಸ್ ಹೇಳ್ತಿರ್ತೀನಿ. 4,300ಗೆ ಇವತ್ತಿಗೆ ನೀವು ಸೋಯಾಬೀನ್ ಕೊಡ್ತಾ ಇದ್ದೀರಂದರೆ 4,250ರಿಂದ 4,300 ರೂಪಾಯಿಗಿಂತ ಹೆಚ್ಚು ನೀವು ರೇಟಿಗೆ ನಿಮ್ಮದು ಸೋಯಾಬೀನ್ ಕಾಳುಗಳನ್ನು ಅವ್ರಿಗೆ ಕೊಡ್ರಿ. ಸೊ ಆಮೇಲೆ ನಿಮ್ಮದು ಮಾಯಿಶ್ಚರು ಹತ್ತಿರಬೇಕ್ರಿ ಇದಕ್ಕೆ. ಓಕೆ, ಆಮೇಲೆ ಅವ್ರಿಗಾದರೂ ಅವ್ರು ಶೂಟ್ ಮಾಡ್ತಾರೆ, ನಿಮ್ಗಾದರೂ ಅವ್ರು ಶೂಟ್ ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ಡ್ ಮಾಹಿತಿನ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇವತ್ತಿಂದ ಏನಂದರೆ ಇನ್ಫಾರ್ಮೇಷನ್ನು ಮಾಹಿತಿ ಏನಂತಂದರೆ, ಇವತ್ತು ನೀವು ಸೋಯಾಬೀನ್ ಮಾರ್ಲಿಕ್ಕೆ ಹೋಗ್ತಾ ಇದ್ದೀರಂತಂದರೆ ಒಂದು ಯಾವುದೇ APMCಗೆ 4,250 ರೂಪಾಯಿಂದ 4,300ಕ್ಕಿಂತ ಹೆಚ್ಚು ರೇಟಿಗೆ ನೀವು ಇವತ್ತು ಒಬ್ಬ ವ್ಯಾಪಾರಸ್ಥಿಗೆ ಮಾರಬೇಕು. ಇಲ್ಲ ನಿಮ್ಗೆ ಚಲೋ ರೇಟೇ ಬೇಕಂತಂದರೆ ನೀವು ಡೈರೆಕ್ಟ್ ಕಂಪ್ನಿಗೆ ಮಾರಾಟ ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ.